ಮೇಡಮ್, ಹೀರೋಯಿನ್ ಆಗಿ ಸಾಕಷ್ಟು ಫಿಟ್ನೆಸ್ ಕಡೆ ಆಗಿರ್ಬೋದು, ಅಭಿನಯದ ಕಡೆ ಆಗಿರ್ಬೋದು ಕೇರ್ ತಗೊಂತಾನೆ ಇರ್ತೀರಾ. ಸೊ ಹುಡುಗರು ಸಿನಿಮಾದಲ್ಲಿ ಪಂಕಜ ಅನ್ನೋ ಹಾಡಿಗೆ ಎಲ್ಲಾ ಸಖತ್ತಾಗಿ ಸ್ಟೆಪ್ಸ್ ಆಗಿ ಕನ್ನಡಿಗರನ್ನು ಅನಿಸಿದಂತಹ ಶಫಾಲಿ ಅವರು ಇವತ್ತು 42 ವಯಸ್ಸಿದ್ದಾಗ್ಲೇನೆ ಹಾರ್ಟ್ ಅಟ್ಯಾಕ್ ಗೆ ಗುರಿಯಾಗಿ ನಮ್ಮನ್ನೆಲ್ಲರೂ ಕೂಡ ಆಗ್ಲಿದ್ದಾರೆ. ಸೊ ಫಿಟ್ನೆಸ್ ಅಂತ ಬಂದಾಗ ಎಲ್ಲಾನು ಮೇಂಟೈನ್ ಮಾಡ್ತಿರ್ತೀವಿ, ಆದ್ರೂ ಕೂಡ ಈ ತರ ಒಂದು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರ್ತಾರೆ ಸಡನ್ ಆಗಿ. ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಫಿಟ್ನೆಸ್ ಇಸ್ ಆಲ್ ಅಬೌಟ್ ಯುವರ್ ಕಾನ್ಫಿಡೆನ್ಸ್. ಸೊ ನಾವು ಈಗ ಮನುಷ್ಯ ಜನ್ಮ ಅಂತಂತಂದ್ರೆ ಒಂದಲ್ಲ ಒಂದಿನ ನಮ್ಗೆ ಅಂತ ದೇವ್ರು ಒಂದು ರೂಪ ಮತ್ತೆ ಆರೋಗ್ಯ ಮತ್ತೆ ಫಿಟ್ನೆಸ್ ಪ್ರತಿಯೊಂದು ಅದು ದೇವ್ರ ನಿಶ್ಚಯದ್ ಬಂದಿರುತ್ತೆ. ನಾವು ಮನುಷ್ಯರಾಗಿ ಏನ್ ಮಾಡ್ತೇವೆ, ಕಾಲ್ಪನಿಕವಾಗಿ ಏನೇನ್ ಮಾಡ್ಕೊಬೇಕು ಅನ್ನೋದ್ರ ಕಡೆನೆ ತುಂಬಾ ಹೋಗ್ತೀವಿ, ವಿಚ್ ಇಸ್ ರಾಂಗ್. ಈಗ ಕಾಲ್ಪನಿಕವಾಗಿ ಎಷ್ಟು ಬೇಕು ಅಷ್ಟೇ ತಗೊಳ್ಬೇಕು, ಬಟ್ ನ್ಯಾಚುರಲ್ ಅನ್ನೋದೇ ನಾವು ಯಾಕಂದ್ರೆ ಈಗ ನಾವು ಒಂದು ಈ ಒಂದು ಪರಿಸರದಲ್ಲಿದ್ದು ನ್ಯಾಚುರಲ್ ಆಗಿ ಇರಬೇಕು. ಅಂಡ್ ವೆನ್ ಇಟ್ ಕಮ್ಸ್ ಟು ಆಕ್ಟರ್ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಅಂದಾಗ ಸ್ವಲ್ಪ ಅದ್ರ ಕಡೆ ಹೆಚ್ಚು ಒಲವನ್ನ ತೋರಿಸ್ತೀವಿ. ಅದು ತೋರಿಸಿದಾಗ ನಾವು ಮ್ಯಾಕ್ಸಿಮಮ್ ಏನ್ ಮಾಡ್ಬೇಕಾಗತ್ತಂದ್ರೆ, ಅಫ್ಕೋರ್ಸ್ ಫಿಟ್ನೆಸ್ ಮೇನ್ ಇಂಪಾರ್ಟೆನ್ಸ್ ಟು ಲುಕ್ ಗುಡ್ ಆನ್ ದ ಸ್ಕ್ರೀನ್. ಬಿಹೈಂಡ್ ದ ಸ್ಕ್ರೀನ್ ನಮ್ಮ ಹೆಲ್ತ್, ನಮ್ಮ ಬಾಡಿನೂ ನಮ್ಮ ಜೀವನನೂ ಅಷ್ಟೇ ಮುಖ್ಯ ಆಗಿದ್ದಾಗ ಅದಕ್ಕೆ ಹೆಚ್ಚು ಒತ್ತು ಕೊಡ್ಬೇಕಾಗತ್ತೆ. ಆಮೇಲೆ ಈಗ ಎಷ್ಟೊಂದ್ ಜನ ಕೀಟೋ ಡಯಟ್, ಹೋಮ್ ಮೇಡ್ ಅಂತ ಮಾಡ್ತಾರೆ, 1 meal in a day. ಆಮೇಲೆ ಈ ತರ ಫುಡ್ ಅವಾಗಿಂದ ನಮ್ಮ ಆನ್ಸೆಸ್ಟರ್ ಟೈಮ್ ಇಂದನೂ ನ್ಯಾಚುರಲ್ ಫುಡ್ ಮತ್ತೆ ಈಗ ಆಗಿನ ಕಾಲದಿಂದ ಇದೆಲ್ಲ ಇರ್ಲಿಲ್ಲ. ಅವರೆಲ್ಲ ಎಷ್ಟು ಗಟ್ಟಿ ಮುಟ್ಟಾಗಿದ್ರು, ಮತ್ತೆ ವ್ಯವಸಾಯ ಮಾಡೋರು, ಮತ್ತೆ ಹಳ್ಳಿ ಜನಗಳು, ಮತ್ತೆ ನಮ್ಮ ಆನ್ಸೆಸ್ಟರ್ಸ್ ಎಲ್ಲ ಎಷ್ಟು ಗಟ್ಟಿ ಮುಟ್ಟಾಗಿದ್ರು. ಯಾಕಂತಂದ್ರೆ ಅವ್ರು ಯಾವ್ದೇ ಈ ರೀತಿ ಫಿಟ್ನೆಸ್, ಈ ರೀತಿ ಡಯಟ್ಸ್ ಅನ್ನೋದನ್ನ ಫಾಲೋ ಮಾಡಿರ್ಲಿಲ್ಲ. ಅದು ಇತ್ತೀಚಿನ ಕೆಲವು ಒಂದು ನಾನು ನೋಡ್ದಂಗೆ ಒಂದು 20-30 years ಇಂದ ಈ ಹೆಚ್ಚು ಹೊತ್ತು ಕೊಡ್ತಾ ಇರೋದು. ಸೊ ನಾವು ಯಾವಾಗ್ಲೂ ನ್ಯಾಚುರಲ್ ಆಗಿರಕ್ಕೆ ಇಷ್ಟಪಡೋದು. ವೆನ್ ಇಟ್ ಕಮ್ಸ್ ಟು ಮೀ, ಐ ಡೋಂಟ್ ಡೂ ಎನಿ ಫಾಲೋ ಅಪ್. ಈ ಡಯಟ್ ಫಿಟ್ನೆಸ್ ನಾನು ಮಾಡಲ್ಲ. ನಾನ್ ಯಾವಾಗ್ಲೂ ಆರೋಗ್ಯವಾಗಿ ಎಷ್ಟಿರ್ಬೇಕು ಅಂದ್ರೆ ಮನುಷ್ಯನಿಗೆ ಈಗ 7 ಗಂಟೆಗಳ ಕಾಲ ನಿದ್ದೆ, ಮತ್ತೆ ಸರಿಯಾದ ಪೌಷ್ಟಿಕಾಂಶದ ಊಟ, ಆಮೇಲೆ ವ್ಯಾಯಾಮಗಳು ಇರುತ್ತೆ. ಏನು ವಾಕಿಂಗ್ ಆಗಿರ್ಬೋದು, ಮತ್ತೆ ಯೋಗಾಸನ. ನಮ್ಮ ಇಂಡಿಯಾದಲ್ಲಿ ಯೋಗಾಸನ ಅನ್ನೋದು ಇಡೀ ವರ್ಲ್ಡ್ ವೈಡ್ ಪ್ರಸಿದ್ಧಿ, ನಮ್ಮದದು ತಿಳಿಸ್ಕೊಟ್ಟಿರುವಂತದ್ದು. ಅಷ್ಟು ಮಾಡಿದ್ರೇನೆ ಸಾಕು. ಬೇರೆ ಹೆಚ್ಚಿನ ಒತ್ತು ಕೊಟ್ರೆ ನೋಡಿ ಈ ರೀತಿ ಆರೋಗ್ಯಕ್ಕೆ ನಮಗ್ ನಾವೇ ತಂದ್ಕೊಳ್ಳೋ ಅಂತ ಗುರ್ತು. ಆಯ್ತಾ? ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ ಅಂತ ಹೇಳ್ತಾರೆ. ಅದನ್ನು ತುಂಬಾ ಬೇಜಾರಾಗತ್ತೆ ಒಂದು ಹೆಣ್ಣು ಹುಡುಗಿ ಅವರು 42 ಏಜ್ ಅಲ್ಲಿ, ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುವಂತದ್ದು ಸುಮಾರು ಒಂದಷ್ಟು ವರ್ಷಗಳ ನಂತರ, ಒಂದು 60 ಆಕ್ಸಿಡೆಂಟ್ಲಿ ಆಗೋದು ಅಂತ. ಬಟ್ ಈ ಒಂದು ವಿಚಾರ ಕೇಳಿದಾಗ ತುಂಬಾ ಬೇಜಾರಾಗತ್ತೆ. ಇಷ್ಟು ಒಂದು ಚಿಕ್ಕ ವಯಸ್ಸಲ್ಲಿ ಅದು ಫಿಟ್ನೆಸ್ ರಿಲೇಟೆಡ್ ಆಗಿ ಹೋಗಿದ್ದಾರೆ ಅಂದ್ರೆ ತುಂಬಾ ಬೇಜಾರಾಗತ್ತೆ. ಎಷ್ಟೊಂದ್ ಜನ ನಾವು ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಇನ್ನು ಮುಂದೆ ಆದ್ರೂ ನಾವು ಮಾಡುವಂತ ಎಷ್ಟೋ ದಿನಚರಿಗಳಲ್ಲಿ ನಾವು ಸ್ವಲ್ಪ ಜಾಗರೂಕತೆಗಳನ್ನ ಬಳಸ್ಕೊಂಡು ಮಾಡ್ಬೇಕಾಗತ್ತೆ. ನ್ಯಾಚುರಲ್ ಆಗಿರಕ್ಕೆ ಇಷ್ಟಪಡ್ಬೇಕು. ನೀವ್ ಒಬ್ಬ ಆಕ್ಟರ್ನ ಯಾವ ರೀತಿ ನೋಡ್ಬೇಕು, ನಮ್ಮ ಮನೆಯವರು ಅಂತ ಸ್ವೀಕರಿಸ್ಬೇಕು ಜನಗಳು. ಆತರ ಸ್ವೀಕರಿಸಿದಾಗ ಯಾರು ಕೇಳಲ್ಲ, ನೀವ್ ಹಿಂಗೆ ಇರ್ಬೇಕು, ಇದೇ ಸ್ಕಿನ್ನಿ ಆಗಿರ್ಬೇಕು, ಹಿಂಗೆ ಯಾರು ಕೇಳಲ್ಲ. ಎಷ್ಟು ಜನ ಸೌಂದರ್ಯ ಮೇಡಮ್ ಅವರು ಎಂತ ಅಭಿನೇತ್ರಿ, ಅವ್ರು ಯಾವತ್ತು ಈ ತರ ಫಿಟ್ನೆಸ್ ಅಲ್ಲಿ ಈ ತರ ಫಿಗರ್ ಮೇಂಟೈನ್ ಇಲ್ಲ. ನಿತ್ಯ ಮೆನನ್ ಎಂತ ಒಳ್ಳೆ ಆಕ್ಟ್ರೆಸ್ ಇದಾರೆ. ಆಮೇಲೆ ವಿದ್ಯಾ ಬಾಲನ್ ಎಲ್ಲ ಆಯ್ತಾ, ಅವರೆಲ್ಲ ಏನು 0 size ಇದಾರೆ. ನ್ಯಾಚುರಲ್ ಆಗಿ ಆಕ್ಟಿಂಗು ಮತ್ತೆ ಒಂದು ನಿಮ್ಮ ಕ್ಯೂಟ್ನೆಸ್ ಅದು ನಿಮ್ ನ್ಯಾಚುರಲ್ ಆಗಿ ಕೊಟ್ಟಿರೋ ಜನ ಅಕ್ಸೆಪ್ಟ್ ಮಾಡಿದ್ರೆ ಫಾರ್ ಎವರ್ ದೇ ವಿಲ್ ಅಕ್ಸೆಪ್ಟ್ ಇಟ್. ಈ ತರ ಎಕ್ಸ್ಟ್ರಾ ಎಫರ್ಟ್ ಮಾಡಿ ಈ ತರ ನಮ್ಮ ಜೀವಕ್ಕೆ ಕುಂತು ತಗೊಳ್ಳೋ ಅಂತ ಪ್ರಯತ್ನ ಯಾರು ಮಾಡಬಾರ್ದು. ಬೇಜಾರಾಗತ್ತೆ ಪಾಪ. ಆಕೆ ತೀರ್ಕೊಂಡಿರೋ ನ್ಯೂಸ್ ಕೇಳಿ ನಾನು ಈಗ ಸ್ಕ್ರಾಲ್ ಮಾಡ್ತಾ ಇದ್ದೆ, ನನಗೆ ಜಸ್ಟ್ ಗಾಟ್ ಟು ನೋ ದ ನ್ಯೂಸ್. ಮೇಡಮ್, ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ ಕಡಿಮೆ ಚಿಕ್ಕ ವಯಸ್ಸಿಗೆನೆ ಹಾರ್ಟ್ ಅಟ್ಯಾಕ್ ಆಗುವಂತದ್ದು ಹೆಚ್ಚಾಗ್ತಾ ಇದೆ. ಎಲ್ಲ ಒಂದ್ ಕಡೆ ನಾವು ಲೀಡ್ ಮಾಡ್ತಿರುವಂತಹ ಬದುಕು ಅಂದ್ರೆ ಸ್ಟ್ರೆಸ್ ಲೈಫ್ ಆಗಿರ್ಬೋದು, ಬಿಸಿ ಆಗಿರುವಂತದ್ದು, ನಾವು ತಿನ್ನುವಂತ ಆಹಾರ ನೀವೇ ಹೇಳ್ದಂಗೆನೆ ಎಲ್ಲೋ ಇವೊಂದು ಕಾರಣ ಆಗ್ತಿದ್ಯಾ ಅಂತ? ಯಾವ್ದು ನ್ಯಾಚುರಲ್ ಆಗಿ ಸಿಗ್ತಾ ಇಲ್ಲ ಮಂಜು ಅವ್ರೆ. ಎಲ್ಲ ಏನಂತಂದ್ರೆ ಈಗ ನೀವು ಹಣ್ಣುಗಳೇ ತಗೊಳ್ಳಿ, ಈಗ ಮಾವಿನ ಹಣ್ಣು ಸೀಸನ್, ಒಂದ್ ಮಾವಿನ ಹಣ್ಣು ಸರಿಗ್ ಸಿಗ್ಲಿಲ್ಲ, ರೋಗ ಬಡಿತು, ಮತ್ತೆ ಎಲ್ಲ ಪೌಡ್ರ್ ಕೋಟೆಡ್ ಅಂತ ಈ ತರದ್ದೇ. ಅಂದ್ರೆ ಇನ್ ದ ಸೆನ್ಸ್ ಎಷ್ಟೋ ಕಡೆ ಅಗ್ರಿಕಲ್ಚರ್ ಅನ್ನೋದು ಹೋಗ್ತಾ ಇದೆ, ಎಲ್ಲ ಫಾರ್ಮಿಂಗ್ ಅನ್ನೋದು ಹೋಗ್ತಾ ಇದೆ, ಎಲ್ಲ ಫರ್ಮೇಟೆಡ್ ಫುಡ್ ಮತ್ತೆ ಆ ತರದ್ದೇ ಬರ್ತಾ ಇದೆ. ಹೋಗ್ತಾ ಹೋಗ್ತಾ ಇನ್ನೂ ಹದಗೆಡ್ತಾ ಹೋಗುತ್ತೆ. ಅದಕ್ಕೆ ಒತ್ತು ಕೊಡಬಾರ್ದು. ಏನು ನ್ಯಾಚುರಲ್ ಫುಡ್ ಮತ್ತೆ ಅಗ್ರಿಕಲ್ಚರ್ ಪ್ರಾಪರ್ ಆಗಿ ಮಾಡಿರೋಂಥದ್ದು, ಫಾರ್ಮೆಂಟೇಶನ್ ಇಲ್ಲದೆ ಇರೋಂಥದ್ದು ಸೇವನೆ ಮಾಡಬೇಕು. ಆಮೇಲೆ ಎಷ್ಟೋ ಜನ
ಏನಂದ್ರೆ ಕ್ವಿಕ್ ಆಗಿ ನಮ್ಗೆ ಇಮಿಡಿಯೇಟ್ ಆಗಿ ಆಗುತ್ತಾ ಅಂತದ್ರ ಕಡೆ ಇಟ್ ಟೇಕ್ ಲಿಟಲ್ ಲಾಂಗ್ ಪ್ರಾಸೆಸ್. ಬಟ್ ಪ್ರಾಪರ್ ಆಗಿರೋ ಫುಡ್ ತಗೊಂಡ್ಬೇಕು. ಮತ್ತೆ ನೇಚರ್ನ ನಾವೇನೆ ಹಾಳು ಮಾಡ್ತಾ ಇದೀವಿ. ಎಲ್ಲಾ ಕಡೆ ಮರ ಗಿಡಗಳನ್ನ ಕಡ್ದು ಬಿಲ್ಡಿಂಗ್ಸ್ ಮತ್ತೆ ಕಾಸ್ಮೋಪಾಲಿಟನ್ ಇದಾಗ್ತಾ ಇದೆ. ಅದಾದಷ್ಟು ಮನುಷ್ಯನಿಗೆ ಅವನ ಒಂದು ಆರೋಗ್ಯಕ್ಕೇನೆ ಹಾನಿಕರ ಆಗುವಂಥದ್ದು ನಾವೇ ಮಾಡ್ಕೊಳ್ತಾ ಇರೋದು. ಅದು ನಾವುಗಳೇ ಅದನ್ನ ಅರ್ತ್ಕೋಬೇಕು. ಆಮೇಲೆ ಪೊಲ್ಯೂಷನ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಇದೆಲ್ಲದನ್ನು ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಪ್ರತಿಯೊಂದನ್ನು ಕರೆಕ್ಟ್ ಆಗಿ ವಿಂಗಡಿಸ್ತಾ ಹೋದ್ರೆ ಆ ಪ್ರಾಬ್ಲಮ್ ನಾವೇ ಮಾಡ್ಕೊಳ್ತಾ ಇರೋದು, ಯಾರೋ ಮಾಡ್ತಾ ಇರೋದಲ್ಲ. ವಿ ಶುಡ್ ಬಿ ಅವೇರ್ ಆಫ್ ಆಲ್ ದಿಸ್. ಮೇಡಮ್, ಇವಾಗ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ನಿಮಗೆ ಒಂದಷ್ಟು ಜನ ಫಾಲೋವರ್ಸ್ ಇರ್ತಾರೆ, ಅಭಿಮಾನಿಗಳು ಇರ್ತಾರೆ. ನೀವು ಮಾಡುವಂತಹ ಪ್ರತಿಯೊಂದು ಆಕ್ಟಿವಿಟಿನ ಗಮನಿಸ್ತಾ ಇರ್ತಾರೆ. ಸೊ ಈ ತರ ಮಾಡುವಂತವ್ರಿಗೆ ಕಾರುಣ್ಯ ರಾಮ್ ಅವ್ರು ಏನ್ ಸಂದೇಶವನ್ನ ಕೊಡ್ತಾರೆ ಅಂತ? ನಾನ್ ಒಂದೇ ಹೇಳಕ್ ಇಷ್ಟಪಡೋದು, ಒಂದೇ ಲೈಫ್, ಮನುಷ್ಯ ಜನ್ಮ. ಮತ್ತೆ ಎಲ್ಲಾರು ಹೇಳ್ತಾರೆ ಯಾವ್ದ್ಯಾವ್ದು ಇದ್ರಲ್ಲಿ ಇತ್ತು ಇನ್ನೊಂದ್ ಜನ್ಮ, ಅದೆಲ್ಲ ನಾನು ಐ ಡೋಂಟ್ ಬಿಲೀವ್ ಇನ್. ಸಿಕ್ಕಿದ್ಯಾ ಅದನ್ನ ಒಂದು ಉತ್ತಮ ರೀತಿಯಲ್ಲಿ ಬಳಸ್ಕೊಳ್ಳಿ. ಆಮೇಲೆ ಆದ್ರೆ 4 ಜನ ಸೇವೆ ಮಾಡಿ, ಮತ್ತೆ ಆರೋಗ್ಯಕರವಾದ ಜೀವನ ಮಾಡಿ. ಈ ಏನಂತಾರೆ ಆಡಂಬರ ಜೀವನ ಅಫ್ಕೋರ್ಸ್ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಬಟ್ ಅದು ಕ್ಷಣಿಕ. ಇರೋಷ್ಟು ದಿನ ಚೆನ್ನಾಗಿದ್ದು ಪ್ರೀತಿಯಿಂದಿದ್ದು ಎಲ್ಲಾನು ಪ್ರೀತಿಯಿಂದ ನೋಡ್ಕೊಂಡು ಹೇಳ್ತಾರಲ್ಲ ಖುಷಿಯಾಗಿರ್ಬೇಕು. ಆಮೇಲೆ ಈ ಒಂದು ಮಾಡರ್ನೈಸ್ ಯುಗದಲ್ಲಿ ಅದೆಲ್ಲ ಬರೀ ಕ್ಷಣಿಕ. ಯಾವತ್ತು ನಾವು ಹಳ್ಳಿಯಿಂದ ಅಂದ್ರೆ ನಮ್ಮ ಫಾದರ್ ನಮ್ಮ ಆನ್ಸಿಸ್ಟರ್ಸ್ ಎಲ್ಲ ವಿಲೇಜ್ ಬ್ಯಾಕ್ ಗ್ರೌಂಡ್ ಫಾರ್ಮರ್ಸ್. ಸೊ ನಮ್ಗೆ ಅದು ಯಾವತ್ತು ನಮ್ಮ ರಕ್ತದಲ್ಲೇ ಬಂದಿರೋದ್ರಿಂದ ನಾನು ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಆಮೇಲೆ ನಮ್ಮ ನ್ಯಾಚುರಲ್ ಫುಡ್ ಏನಿರುತ್ತೆ ಈಗ ನಮ್ಮ ಕರ್ನಾಟಕದ್ದು ನಮ್ಮ ಕನ್ನಡಿಗರದು ಹೇಳಿದ್ರೆ ಮುದ್ದೆ, ಉಪ್ಸಾರು, ಬಸ್ಸಾರು, ಸೊಪ್ಪಿನ ಪಲ್ಯ, ಆಮೇಲೆ ಈ ತರ ಮೊಸಪ್ ಸಾರಂತೆ, ಈ ತರ ಹಣ್ಣುಗಳಂತೆ, ಈ ತರ ಊಟಗಳೆಲ್ಲ ತಿಂದ ಖಂಡಿತವಾಗ್ಲೂ ಆರೋಗ್ಯವಾಗಿರ್ತೀವಿ. ಈ ಏನೋ ಬರ್ಗರ್ ಅಂತೆ, ಮತ್ತೆ ಈ ಪಿಜ್ಜಾ ಅಂತೆ, ಆಮೇಲೆ ಈ ಏನೋ ಒಂದಷ್ಟು ಈ ತರದ್ದೆಲ್ಲ ಬೇಡ. ಒಂದ್ ನ್ಯಾಚುರಲ್ ಆಗಿ ಏನೇ ದೇವ್ರೇನ್ ಕೊಟ್ಟಿದ್ದಾನೆ ಅಷ್ಟೇ ಇಟ್ಕೊಂಡು ಹೋದ್ರೆ, ಆರೋಗ್ಯವಾಗಿ ಕಾಪಾಡ್ಕೊಂಡು ಹೋದ್ರೆ ನಮಗೂ ಆಯಸ್ ಚೆನ್ನಾಗಿರುತ್ತೆ. ನಮ್ಮನ್ನ ನೋಡಿ 4 ಜನ ಅದನ್ನೇ ಫಾಲೋ ಮಾಡಿದ್ರೆ ಅವರು ಖುಷಿಯಾಗಿರ್ತಾರೆ ಆರೋಗ್ಯವಾಗಿ. ಅಷ್ಟೇ, ಆರೋಗ್ಯವೇ ಭಾಗ್ಯ ಅಂತಾರಲ್ಲ, ಅದೇ ಇವಾಗ ಅದು ಎಲ್ಲಿ ದುಡ್ಡು ಕೊಟ್ರು, ಎಷ್ಟು ಕೋಟಿ ಕೊಟ್ರು, ಎಷ್ಟು ಆಸ್ತಿ ಸಂಪಾದನೆ ಮಾಡಿದ್ರು ಕೂಡ ಪಡ್ಕೊಳಕ್ ಆಗದೆ ಇರೋವಂಥದ್ದು. ಥ್ಯಾಂಕ್ ಯು ಮೇಡಮ್, ಒಂದಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಅಂಡ್ ಥ್ಯಾಂಕ್ ಯು, ನಿಮ್ಮ ಸಮಯವನ್ನ ನಮ್ಗೆ ಒಂದಷ್ಟು ಕಾಲ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. And I am very sorry about the actress who's passed away today. RIP, rest in peace. ಇದರಿಂದ ನಾವು ಒಂದ್ ಏನ್ ಕಲ್ತ್ಕೋಬೋದಂದ್ರೆ, ಅದೇ ಹೇಳಿದ್ನಲ್ಲ, ಕಾಸ್ಮೋಪಾಲಿಟನ್ ಅಲ್ಲಿ ನಾವು ಈಗ ಒಂದ್ ಕ್ಷಣಿಕ ದೇಹ ಸೌಂದರ್ಯಕ್ಕೆ ಏನೋ ಒಂದು ಮಾರು ಹೋಗೋದಕ್ಕಿಂತ ಲಾಂಗ್ ಲೈಫ್ ನೋಡ್ಬೇಕು ಅನ್ನೋದಷ್ಟೇ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.